ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಾಶಿವರಾತ್ರಿಯ ವಿಶೇಷ ದಿನ ರೀ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಗೋಕಾಕ್ದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೊಂಟೀವಿ ನೋಡ್ರಿ. ಅಲ್ಲಿನೂ ನಮ್ಮ ಕೈಯಾರ ನಾವೇ ಅಭಿಷೇಕ ಮಾಡೋದಿರ್ತದೆ. ಎಲ್ಲರಿಗೂ ಇವತ್ತೊಂದು ದಿನ ಅವಕಾಶ ಇರ್ತದೆ ಒಂದು ವರ್ಷದಾಗ. ವರ್ಷಕ್ಕೆ ಒಂದೇ ಸಲ ನಾವು ಮಹಾಲಿಂಗೇಶ್ವರ ದೇವಸ್ಥಾನದಾಗ ಅಭಿಷೇಕ ನಾವೇ ಮನೆಯಿಂದ ತೊಗೊಂಡೋಗಿ ಮಾಡೋದಿರ್ತೈತೆ ನೋಡ್ರಿ. ಬರ್ರಿ ಇವತ್ತದ್ದು ಮಹಾಲಿಂಗೇಶ್ವರ ದೇವಸ್ಥಾನ ದರ್ಶನ ನೋಡೋಮ್ರಿ. ಅಭಿಷೇಕ ಮತ್ತು ಟೆಂಪಲ್ದ ಅಲಂಕಾರ ಮತ್ತು ಅಲ್ಲಿ ಕೇದಾರ್ನಾಥಂದೊಂದು ದೇವಸ್ಥಾನ ಅಲಂಕಾರ ಮಾಡ್ಯಾರ್ರಿ. ಅದನ್ನೊಂದಿಟ್ಟು ವಿಡಿಯೋ ಮಾಡಿ ತೋರಿಸ್ಬೇಕಂತ ನಾವು ನಮ್ಮ ಫ್ಯಾಮ್ಲಿ ಸಮೇತ ಇವತ್ತು ದೇವಸ್ಥಾನಕ್ಕೆ ಹೋಗಿವಿ ನೋಡ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ನೋಡ್ರಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಯಾರು ಹೊಸಬ್ರು ಯಾರು ನೋಡಕತ್ತೀರ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ಮಹಾಶಿವರಾತ್ರಿಗೆ ಯಾರ್ಯಾರು ಉಪವಾಸ ಇದ್ದೀರ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನೆಗೆ ಎಲ್ಲರೂ ಉಪವಾಸ ಇದ್ದಾರೆ, ನಾನು ಉಪವಾಸ ಇದ್ದೀನಿ ರೀ. ದೇವಸ್ಥಾನದೊಳಗಡೆ ಎಲ್ಲ ರೆಡಿ ಮಾಡಿಕೊಂಡು ಒಳಗೆ ಹೋದಿವಿ ರೀ. ಲೈನ್ ಭಾಳ ಇತ್ತು ರೀ. ಬೆಳಗ್ಗೆ 4 ಗಂಟೆಗೆ ಶುರು ಆಗಿತ್ತು ರೀ ಲೈನ್ ಹಚ್ಚೋದು. ಹೀಗಾಗಿ ಮತ್ತು ನಾವು ಹೋಗೋದು 8:30ಗೆ ಹಂಗಾಗಿತ್ತು ರೀ. ಮಾರ್ನಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಮನೆಗೆಲ್ಲ ಪೂಜೆ ಮುಗಿಸಿ ಹೋಗತ್ತೀವಿ. ಹಾಗೆ ಒಂದು 5 ನಿಮಿಷನೂ ಅಲ್ಲಿ ಒಳಗಡೆ ನಿಂದ್ರಸಂಗಿಲ್ಲ ರೀ. ಯಾಕಂದ್ರೆ ಜಾಸ್ತಿ ಜನ ಲೈನ್ ಇರ್ತದಲ್ಲ. ಮನೆಗೆ ಏನು ರೆಡಿ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲ ಅಲ್ಲಿ ಅಭಿಷೇಕ ಮಾಡೋದು, ನಮಸ್ಕಾರ ಮಾಡೋದು, ಹೊರಗಡೆ ಬಂದುಬಿಡೋದು. ಸ್ವಲ್ಪ ಗದ್ದಲಿದ್ದ ಸಂಬಂಧ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗನ ನೋಡ್ರಲ್ಲಿ ಅಭಿಷೇಕ ಮಾಡಕತ್ತಾರ. ನಮ್ಮ ಫ್ಯಾಮ್ಲಿಯವ್ರು, ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರೆಲ್ಲರೂ ಅಲ್ಲಿ ಪೂಜೆ ಮತ್ತು ಅಭಿಷೇಕ ಮಾಡಕತ್ತಾರ. ಅಲ್ಲಿ ಎಲ್ಲರೂ ಬೇಗ ಮುಗಿಸ್ರಿ ಅಂತ ಅವಸರನೂ ಮಾಡಕತ್ತಿದ್ರು. ಹಿಂಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಾನು ಮಾಡಿ ಹಿಂಗೆ ಹೊರಗೆ ಬಂದೀನಿ ರೀ. ಹೊರಗೆ ಬಂದಮೇಲೆ ದೇವ್ರ ದರ್ಶನ ಪಡೆದಿದ್ದು ಮನಸ್ಸಿಗೆ ತುಂಬ ಶಾಂತಿ ಅನ್ನಿಸ್ತು ರೀ. ಇವತ್ತು ಶಿವಂದು ಬ್ಲೆಸ್ ಎಲ್ಲರಿಗೂ ಇರಲಿ ಅಂತ ಆಶಿಸ್ತೀನಿ. ಗದ್ದು ಭಾಳ ಇರೋದ್ರಂದ್ರೆ ಅಲ್ಲಿ ನಿಧಾನ ಆಗಂಗಿಲ್ಲ ರೀ. ಎಲ್ಲ ಅವಸರ ಆಗ್ತದೆ. ಹೀಗಾಗಿ ಹೊರಗೆ ಬಂದು ನಂದಿಗೂ ಕೈ ಮುಗಿದು ಹೊರಗೆ ಬಂದು ಕಾಯಿ ಓಡಿಸ್ಕೊಂಡು ಕರ್ಪೂರ ಹಚ್ಚಿ ಅದರದ್ದು ಇದು ಕೇದಾರ್ನಾಥದ ಮಾದರಿತೆ ಒಂದು ದೇವಸ್ಥಾನ ಮಾಡಿದ್ರಲ್ರಿ. ಉತ್ತರಾಖಂಡದ ಹಿಮಾಲಯದ ಅನುಭವ ಆಗ್ಲಂತೆ ಕಾಟನ್ ಇಟ್ಟು ಎಲ್ಲ ಭಾಳ ಚಂದ ಡೆಕೋರೇಟ್ ಮಾಡಿದ್ದಾರೆ ರೀ. ನನಗೂ ಇದು ಅಲ್ಲಿ ಮಾಡಿರ್ತಾರಂತ ನನಗೂ ಗೊತ್ತಿದ್ದಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ರೀ. ಭಾಳ ಖುಷಿ ಆಯ್ತು ಅದನ್ನು ನೋಡಿ. ನಿಜವಾದ ಫೀಲ್ ಅನಿಸಕತ್ತೈತೆ ಅಲ್ಲಿ. ಅಂದ್ರೆ ಅದರ ಸನಿಯಕ್ಕೆ ಯಾರಿಗೂ ಇದು ಮಾಡೋಕತ್ತಿದ್ದಿಲ್ಲ, ಫೋಟೋ ತಗೊಳ್ಳೋದು ಅದೆಲ್ಲ ಮಾಡಕತ್ತಿದ್ದಾರೆ. ಹೀಗಾಗಿ ನಾನು ಒಂದು ವಿಡಿಯೋ ಮಾಡಿದ್ರೆ ಅಂತ ತುಂಬ ಖುಷಿಯಿಂದ ಈ ವಿಡಿಯೋ ಮಾಡೀನಿ. ಎಲ್ಲರಿಗೂ ಶಿವ ನಿಮ್ಗೆ ಒಳ್ಳೇದು ಮಾಡಲ್ರಿ. ಲೈಕ್ ಮಾಡಿರಿ ಈ ವಿಡಿಯೋನ. ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಹಾಗೆ ವಿಡಿಯೋ ಮಾಡಿ ನನ್ನ ಮಗಂದೊಂದೆರಡು ಫೋಟೋ ತೆಗೆದು ನಾವು ಒಂದಿಷ್ಟು ಫೋಟೋ ತಗೊಂಡು ಭಾಳ ಖುಷಿ ಐತೆ. ಅದರಂದು ಅಲ್ಲಿ ಒಟ್ಟು ನಿಂದ್ರಸಕತ್ತಿದ್ದಿಲ್ಲ ರೀ. ಗದ್ದಲು ಭಾಳ ಇತ್ತಲ್ಲ, ಅದು ಕಾಟನ್ ಇತ್ತು. ಅಲ್ಲೆಲ್ಲರೂ ಊದಿನ ಕಡ್ಡಿ, ಅದು ಉತ್ತರಾಣಿ ಕಡ್ಡಿ ಬೆಳಗಾಕತ್ತಿದ್ದ ಸಂಬಂಧ ಅಲ್ಲಿ ನಿಂದ್ರಸವಲ್ಲಾಗಿದ್ರು. ಅಲ್ಲಿ ಕಾಯ್ಕೊಂತ ಒಬ್ರು ನಿಂತ ಬಿಟ್ಟಿದ್ರು, ಯಾರಾದರೂ ಉತ್ತರಾಣಿ ಕಡ್ಡಿ ಹಚ್ತಾರಂತೇಳಿ. ಹಿಂಗಾಗಿ ನಾವೆಲ್ಲ ವಿಡಿಯೋ ಮಾಡ್ಕೊಂಡು ಅಷ್ಟೊಂದೆರಡು ಫೋಟೋ ತಗೊಂಡು ಬಂದ್ವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋಯಲ್ಲಿ.